ನಮಸ್ಕಾರ ಆತ್ಮೀಯ ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಆಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ವಿಶೇಷ ಏನೆಂದರೆ ಭಾರತೀಯ ಸೇನೆಯ 3 ಖತರ್ನಾಕ್ ಪೋಸ್ಟಿಂಗ್. ಪ್ರಿಯ ಅಭ್ಯರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಹೇಳುವುದೇನೆಂದರೆ ಭಾರತದ 3 ಖತರ್ನಾಕ್ ಪೋಸ್ಟಿಂಗ್ ಅಂದರೆ ಅಲ್ಲಿ ದುಶ್ಮನಗಳು ಇರುವುದಿಲ್ಲ ಅಂತಲ್ಲ. ಪ್ರಿಯ ಅಭ್ಯರ್ಥಿಗಳೇ, ಬಹಳ ಬಿಸಿಲೇ ಇರಲಿ, ಮಳೆನೇ ಇರಲಿ, ಎಂಥ ಬಿರುಗಾಳನೇ ಬರಲಿ, ಒಂದು ವೇಳೆ ದುಶ್ಮನಗಳ ಗುಂಡಿನ ಶಬ್ದವೇ ಆಗಿರಲಿ, ಇದು ಭಾರತೀಯ ಸೇನೆಯೇ ಇದು ದೇಶದ ಒಳಗಡೆ ಮತ್ತು ದೇಶದ ಹೊರಗಡೆ ಸುರಕ್ಷತೆ ಮಾಡುತ್ತದೆ. ಹಾಗೆ ದುನಿಯಾದ ಅತಿ ದೊಡ್ಡ ಯುದ್ಧ ಕ್ಷೇತ್ರ ಸಿಯಾಚಿನ್ ಆಗಿರಬಹುದು, ಹಾಗೆ ಗರಂ ಆಗಿರುವ ಥಾರ್ ರೇಗಿಸ್ತಾನ್ ಆಗಿರಬಹುದು, ಮತ್ತು ಚೀನಿನ ಬಹಳ ಮಳೆಯಿಂದ ಕೂಡಿದ ಹಿಮಾಚಲ ಪ್ರದೇಶವಾಗಿರಬಹುದು, ಹಾಗೆ ಛತ್ತೀಸ್ಗಢನಲ್ಲಿ ಸೊಳ್ಳೆಯಿಂದ ಮತ್ತು ನಕ್ಸಲರಿಂದ ಕೂಡಿದ ಪ್ರದೇಶವಾಗಿರ್ಬೋದು. ಎಲ್ಲ ಸ್ಥಳದಲ್ಲಿಯೂ ಭಾರತೀಯ ಸೇನೆಯ ಜವಾನ ಅವರ ಚಿಂತೆಯನ್ನು ಬಿಟ್ಟು ಡ್ಯೂಟಿಯಲ್ಲಿ ತಲ್ಲೀನರಾಗಿರುತ್ತಾರೆ. ಇಲ್ಲಿಯ ಭಾರತೀಯ ಸೇನೆಯ ಜವಾನ ಅವರ ಜೀವನವನ್ನು ಪಣಕ್ಕಿಟ್ಟು ಭಾರತದ ತರಂಗವನ್ನು ಹಾರಿಸುತ್ತಾರೆ. ನಂಬರ್ 1, ಸಿಯಾಚಿನ್. ಇದು ದುನಿಯಾದ ಅತಿ ಎತ್ತರದ ಯುದ್ಧ ಕ್ಷೇತ್ರ. ಇಲ್ಲಿ ತಾಪಮಾನ 60% ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇಲ್ಲಿ ಸೈನಿಕನ ರಕ್ತ ಹೊರಗಡೆ ಬಂದರೆ ಸಾಕು ಗಟ್ಟಿಯಾಗಿ ಬಿಡುತ್ತದೆ. ಇಲ್ಲಿ ನೀರು ಕೂಡ 2 ಸೆಕೆಂಡಿನಲ್ಲಿ ಹೆಪ್ಪುಗಟ್ಟಿ ಬರ್ಪಾಗುತ್ತದೆ. ಇಂಥ ಪ್ರದೇಶದಲ್ಲಿ ನಮ್ಮ ಸೈನಿಕರು ಅವರ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಹಿಮ್ಮತ್ತಿನಿಂದ ಡ್ಯೂಟಿ ಮಾಡುತ್ತಾರೆ. ನಂಬರ್ 2, ದ್ರಾಸ್. ಇದು ದುನಿಯಾ ದೊಡ್ಡ ಚಳಿಯಿಂದ ಕೂಡಿದ ಪ್ರದೇಶ ಆಗಿರುತ್ತದೆ. ಈ ದ್ರಾಸ್ 10,800 ಫೀಟ್ ಎತ್ತರದಲ್ಲಿದೆ. ಇದರ ತಾಪಮಾನ 33% ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇಂತಹ ಸ್ಥಳದಲ್ಲಿ ಕೂಡ ನಮ್ಮ ಸೈನಿಕರು ಹಿಂಜರಿಯದೆ ಕೆಲಸ ಮಾಡುತ್ತಾರೆ. 3ನೇದು ದಂತಿವಾಡ. ಈ ದಂತಿವಾಡದಲ್ಲಿ 3 ಖತರ್ನಾಕ್ ವಸ್ತುಗಳಿವೆ. ಒಂದು ಜಂಗಲ, ಮತ್ತು ಅದರಲ್ಲಿ ಇರುವ ಸೊಳ್ಳೆಗಳು ಮತ್ತು ಆತಂಕವಾದಿ. ಈ ಇಲಾಖೆಯನ್ನು ನಕ್ಸಲೇರಿಯಾ ಮನೆ ಎಂದು ಕರೆಯುತ್ತಾರೆ. ಇದೇ ಸ್ಥಳದಲ್ಲಿ ತಾನೇ ನಮ್ಮ CRPFನ 76 ಯೋಧರನ್ನು ಹೊಡೆದಿದ್ದು. ನಂತರ ನಮ್ಮ ಸೈನಿಕರು ನಕ್ಸಲೇಯರನ್ನು ಗುಂಡಿನಿಂದ ಹೊಡೆದು ಓಡಿಸಿಬಿಟ್ಟರು. ಪ್ರಿಯ ಅಭ್ಯರ್ಥಿಗಳೇ, ಈ 3 ಪೋಸ್ಟಿಂಗ್ ಭಾರತದ ಖತರ್ನಾಕ್ ಇಲಾಖೆಗಳಾಗಿವೆ. ಆತ್ಮೀಯ ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಈಗ ಅಗ್ನಿವೀರ ಆರ್ಮಿ 2023ರಲ್ಲಿ ಕರೆದಂಥ ಅಗ್ನಿವೀರ ಆರ್ಮಿ ರ್ಯಾಲಿಗಾಗಿ ಪೂರ್ವಭಾವಿಯಾಗಿ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಮೊದಲನೇದು ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡಿದ್ದಾರೆ, ಅದಕ್ಕೂ ಸಹಿತ ನಾವು ತಯಾರು ಮಾಡಿದ್ದೇವೆ. ಅದೇ ರೀತಿಯಾಗಿ ಫಿಸಿಕಲ್ ಆದಮೇಲೆ ಮೆಡಿಕಲು, ಆಮೇಲೆ ಅಂತಿಮ ಮೆರಿಟ್ ಬರ್ತದೆ. 2023 ಅಗ್ನಿವೀರ ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಪೂರ್ವಭಾವಿಯಾಗಿ ಲಿಖಿತ ಪರೀಕ್ಷೆ ಹಾಗೂ ದೈಹಿಕ ಪರೀಕ್ಷೆಗೆ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಜೈ ಹಿಂದ್. TS ಮತ್ತು ಹವಾಲ್ದಾರ್ ತರಬೇತಿ. SSLC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.